ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಗೆಸ್ಟ್ ಲೈನ್ನಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಯ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಪಾಲ್ಗೊಂಡು ಸಂಭ್ರಮಿಸಿದರು. ಈ ಕಾರ್ಯಕ್ರಮವನ್ನ ಕೆಪಿಸಿಸಿ ಪ್ರಚಾರ ಸಮಿತಿಯ ಶ್ರೀನಿವಾಸ್, ನವೀನ್, ಪುಷ್ಪರಾಜ್, ಅಭಿಲಾಷ್ ರವರು ಆಯೋಜಿಸಿದ್ದರು. ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೋರಕಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಮಿಕರ ಹಿತರಕ್ಷಣೆ ಮತ್ತು ಸರ್ಕಾರದ ಸೌಲಭ್ಯಗಳ ಕುರಿತು ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಅನನ್ಯವಾದುದು. ಅವರ ಶ್ರಮಕ್ಕೆ ಗೌರವ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾರ್ಮಿಕರು ದೇಶದ ಬೆನ್ನೆಲುಬು. ಅವರ ಹಕ್ಕುಗಳ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷವು ಸದಾ ಹೋರಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮತ್ತು ಕ್ಷೇತ್ರ ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶಗಳಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬದ್ಧವಾಗಿರುವುದಾಗಿ ಅವರು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದ ಅಬ್ದುಲ್ ಮುನೀರ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್ ಕುಮಾರ್, ಸಂಯೋಜಕರಾದ ಸಂದೀಪ್, ಸ್ಥಳೀಯ ಮುಖಂಡರು, ವಿವಿಧ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳಾದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಘುಪತಿ ರೆಡ್ಡಿ, ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಹುಸ್ಕೂರು ಮುದ್ದೂರಪ್ಪ, ಶಿವಪ್ಪ ರೆಡ್ಡಿ, ಎಸ್ಕೆ ಗೌರೀಶ್, ರಾಮಸ್ವಾಮಿ, ಪ್ರವೀಣ್ ಕುಮಾರ್, ವೆಂಕಟಸ್ವಾಮಿ, ವೆಂಕಟೇಶ್, ಉಲ್ಲಾಸ್, ಶಿವಣ್ಣ, ನಾಗವೇಣಿ, ಮನೋಹರ್, ಪಲ್ಲವಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಡ್ತೀವಿ ಅವರಿಗೆ ಬೇಕಾದಂತಹ ಯಾವುದೇ ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದಾಗಿರಬಹುದು, ಅವರ ರೇಷನ್ ಕಾರ್ಡ್ಗಳಿರ್ಬೋದು, ಆಧಾರ್ ಕಾರ್ಡ್ಗಳಿರ್ಬೋದು, ಅವರಿಗೆ ಬೇಕಾದಂತಹ ಅವಶ್ಯಕತೆ ವಿಷಯಗಳನ್ನ ಅವರು ಇದ್ದಲ್ಲಿಗೆ ಹೋಗಿ ಆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅವ್ರುಗಳೇ ಅವರ ಕೆಲಸಗಳನ್ನ ಬಿಟ್ಟು ಓಡಾಡಬೇಕಾದಂತ ಸಂದರ್ಭದಲ್ಲಿ ಶಿವಣ್ಣನವರು ಆ ಕಾಳಜಿಗಳನ್ನ ವಹಿಸಿಕೊಂಡು ಅವರು ಇದ್ದಲ್ಲಿಗೆ ಹೋಗಿ ಆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ. ನಾವೆಲ್ಲರೂ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನೀವೆಲ್ಲರೂ ನೆನಪಿಸಿಕೊಳ್ಳೇಬೇಕಾದಂತಹ ದಾರ್ಶನಿಕರು, ಮಹಾನುಭಾವರು, ನಾವು ಯಾಕೆ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದೀವಿ ಅನ್ನುವಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಆರಂಭದಂತಹ ಒಂದು ರೆವಲ್ಯೂಷನ್ ನಿಮ್ಗೆ ತಿಳಿದಿರಲಿ. ಇವಾಗೆಲ್ಲ ನೀವು 8 ಗಂಟೆಯ ನಿಮ್ಮ ಡ್ಯೂಟಿ ಅವರ್ಸ್ 8 ಅವರ್ಸ್ ಇದೆ. ಆದ್ರೆ ಅಂದಿನ ಕಾಲದಲ್ಲಿ 16 ಗಂಟೆ 17 ಗಂಟೆ ಅವರ ವರ್ಕಿಂಗ್ ಅವರ್ ಇತ್ತು. ಅದರ ವಿರುದ್ಧವಾದಂತಹ ಒಂದು ಹೋರಾಟ ಮೇ 1, 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಆರಂಭ ಆಗತ್ತೆ. ಅನೇಕ ಸಾವು ನೋವುಗಳು ಅನುಭವಿಸ್ತಾರೆ. ಅದರ ನಂತರ 1889ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇ 1 ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಲಿಕ್ಕೆ ಆರಂಭಿಸ್ತಾರೆ. ಭಾರತದಲ್ಲಿ 1923ರಲ್ಲಿ ಚೆನ್ನೈಯಲ್ಲಿ ಆರಂಭ ಆಗತ್ತೆ. ನಾವು ನೆನಪಿಸ್ಕೋಬೇಕಾಗಿರುವಂತಹದ್ದು ನಮ್ಮೆಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನ. ಯಾಕೆ ನಾವು ತಿಳ್ಕೋಬೇಕು? ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಯಾವತ್ತೋ ಒಂದು ದಿವಸ ಇಲ್ಲಿ ಸೇರ್ತೀವಿ, ಇಲ್ಲಿ ನಮ್ಮದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಭಾಷಣ ಮಾಡಿಬಿಟ್ಟು ಹೋಗ್ತೀವಿ ಅನ್ನುವಂಥದ್ದು ಕಾರ್ಮಿಕ ದಿನಾಚರಣೆ ಮಹತ್ವ ಅಲ್ಲ. ನಮಗೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕೊಟ್ಟಂತವ್ರು, ನಮಗೆ ಸಮಾನತೆಯನ್ನು ಕೊಟ್ಟಂತವ್ರು ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳದೆ ಹೋದ್ರೆ ಈ ಕಾರ್ಮಿಕ ದಿನಾಚರಣೆಗೆ ಒಂದು ಅರ್ಥವೇ ಬರೋದಿಲ್ಲ. ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಭಾಳಷ್ಟು ಸಂಭ್ರಮದಿಂದ ಆಚರಿಸುವಂಥ ಒಂದು ಸುದಿನ. ಶಿವಣ್ಣನವರ ಕ್ಷೇತ್ರದಲ್ಲಿ ಆನೇಕಲ್ನಲ್ಲಿ ನಮ್ಮ ಪ್ರಚಾರ ಸಮಿತಿಯ ಬ್ಯಾನರಲ್ಲಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ನಿಮಿಷ ಎಲ್ಲ ಕಾರ್ಮಿಕರಿಗೆ ವೈದ್ಯಕೀಯ ತಪಾಸಣೆ ನಡೆಸೋದ್ರ ಮುಖಾಂತರ, ಕಾರ್ಮಿಕರಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡೋದ್ರ ಮುಖಾಂತರ, ಇವತ್ತು ಇದರ ಮುಖಾಂತರ ಸಾಕಷ್ಟು, ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಸಂಗೀತದ ಮುಖಾಂತರ, ಚಲನಚಿತ್ರ ಗೀತೆಗಳ ಮುಖಾಂತರ ಸಾಕಷ್ಟು ವಿಜೃಂಭಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಭಾಳ ಅರ್ಥಪೂರ್ಣವಾಗಿ ಈ ಒಂದು ಆಚರಣೆಯನ್ನು, ಕಾರ್ಮಿಕ ದಿನಾಚರಣೆಯನ್ನು ಇವತ್ತು ನಡೆಸಿದ್ದಾರೆ. ಶಿವಣ್ಣನವರು ನಮ್ಮ ಇವತ್ತು NSY ಯೂತ್ ಕಾಂಗ್ರೆಸ್ಸಿಂದ ಮುಂದೆ ಬಂದಂಥವರು. ಸೋಲು ಅನುಭವಿಸಿದ್ದಾರೆ, ಗೆಲುವು ಅನುಭವಿಸಿದ್ದಾರೆ. ಹಾಗಾಗಿ ನಿರಂತರವಾಗಿ ಜನರ
ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ ಕೂಡ ಕಾರ್ಮಿಕರ ವಿಭಾಗದಲ್ಲಿ ಜಾಸ್ತಿ ಗಾರ್ಮೆಂಟ್ಸ್ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಅವ್ರ ಜೊತೆಯಲ್ಲಿ ಬೆರೆತು ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ನಿಮಿಷ ನಾನು ಅವರಿಗೆ ಶಿವಣ್ಣನವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸರವರು ಇವತ್ತು ಅವರು ಕೂಡ ನಮ್ಮ ಸಂಯೋಜಕರಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಶ್ರೀಯುತ ನವೀನ್ರವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೇನೆ. ನಾನು ಕಾರ್ಮಿಕರ ದಿನಾಚರಣೆಯ ತುಂಬು ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಸಲ್ಲಿಕೆ ಮಾಡ್ತೇನೆ. ವಿಶ್ವ ಕಾರ್ಮಿಕರ ದಿನಾಚರಣೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾರ್ಮಿಕರಿದ್ದಾರೆ, ಹೆಚ್ಚಿನ ಗಾರ್ಮೆಂಟ್ಸ್ ಇದ್ದಾವೆ. ಅವರಿಗೆ ಕಾರ್ಮಿಕರ ದಿನಾಚರಣೆಯನ್ನು ಮಹತ್ವವನ್ನು ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಒಂದು ಸರ್ಕಾರದ ಒಂದು ಸಾಧನೆಗಳೇನು, ಸರ್ಕಾರದಿಂದ ಅವರಿಗೆಲ್ಲ ಏನು ಅನುಕೂಲಗಳಾಗ್ತಾ ಇದ್ದಾವೆ ಮತ್ತು ಏನೆಲ್ಲ ಅನುಕೂಲಗಳು ಪಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಕಾರ್ಮಿಕರೆಲ್ಲರೂ ಕೂಡ ಒಂದು ಹತ್ರ ಸೇರಬೇಕು ಮತ್ತು ಅವರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದ್ದೇವೆ. ಮೊದಲನೇದಾಗಿ ನಾನೆಲ್ಲರೂ ಕೂಡ ಅವರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯ ಹೇಳ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ದಿನಾಚರಣೆಯ ಪ್ರಯುಕ್ತ ಈ ದಿನ ಆನೇಕಲ್ ತಾಲೂಕಿನಲ್ಲಿ KPCC ಪ್ರಚಾರ ಸಮಿತಿ ಹಾಗೂ ಆನೇಕಲ್ ಕಾರ್ಮಿಕ ಘಟಕ ಮತ್ತು ಪ್ರಚಾರ ಸಮಿತಿ ವತಿಯಿಂದ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ಈ ತಾಲೂಕಿನ ಅನೇಕ ಕಾರ್ಖಾನೆಗಳ ಕಾರ್ಮಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಬಿ ಶಿವಣ್ಣವರು, ಮಾಜಿ ಸಚಿವರು, KPCC ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಸೊರ್ಕೆ ಸರ್ ಅವರು, ಮತ್ತು ನಮ್ಮ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿಯವರು, ನಮ್ಮ ಆನೇಕಲ್ ತಾಲೂಕಿನ ಯುವ ಮುಖಂಡರಾದಂಥ ಮುದುರಪ್ಪ ಅವರು, ಮತ್ತು ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಮುನೀರವರು, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಅರುಣ್ ಅವರು, ಹಾಗೂ ಇಲ್ಲಿ ಆನೇಕಲ್ ತಾಲೂಕಿನ ಕಾರ್ಮಿಕ ಘಟಕದ ಅಧ್ಯಕ್ಷರುಗಳಾದಂಥ ನವೀನ್ ಅವರು, ಅಭಿಲಾಷ್ ಅವರು, ಪ್ರವೀಣ್ ಕುಮಾರ್ ಅವರು, ಹಾಗೂ ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕರಿಗಾಗಿ ಹಮ್ಮಿಕೊಂಡು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಉದ್ದೇಶ ವರ್ಷದಲ್ಲಿ ಭಾನುವಾರನೂ ಸೇರಿಸಿ ದುಡಿಸ್ಕೊಳ್ತಾರೆ ಕಾರ್ಖಾನೆಗಳವರು. ಪಾಪ ಅವರಿಗೆ ಒಂದು ದಿವಸನೂ ರಜಾ ಅನ್ನೋದಿರಲ್ಲ. ಬೆಳಗಿಂದ ರಾತ್ರಿ 2 ಶಿಫ್ಟು 3 ಶಿಫ್ಟು ದುಡಿಯೋಂಥ ಕಾರ್ಮಿಕ ವರ್ಗಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಅವರಿಗೆ ರಜೆ ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಗೌರವ ಸಲ್ಲಿಸೋವಂಥ ಒಂದು ದಿನವಾಗಿ ಮೇ ಫಸ್ಟ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಕಾರ್ಮಿಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರೆಲ್ಲರಿಗೂ ಪತ್ರಕರ್ತರ ಮುಖಾಂತರ, ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. KPCC ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೆವು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಚಾಲನೆ ನೀಡಿದಂತಹ ಬಿ ಶಿವಣ್ಣನವರಿಗೆ ಧನ್ಯವಾದಗಳು. ಮತ್ತು ಈ KPCC ಪ್ರಚಾರ ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಸುರಾಕ್ ಅವರು ಆಗಮಿಸಿದರು, ಅವ್ರಿಗೂ ಧನ್ಯವಾದಗಳು. ಈ ಅತ್ತಿಬೆಲೆ ಬ್ಲಾಕ್ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿ ಅಣ್ಣನವರು ಮತ್ತು SC ST ಬ್ಲಾಕ್ ಅಧ್ಯಕ್ಷರಾದಂಥ ಮಧುರಣ್ಣನವರು ಮತ್ತು ಅನೇಕ ಗುಡ್ಡೇಟಿ ರಾಮಸ್ವಾಮಿ ಅಣ್ಣನವರು, ಶಿಂಗೇನಗರ ಗೌರೀಶ್ ಅಣ್ಣನವರು ಮತ್ತು ಅನೇಕ ಪುಷ್ಪರಾಜ್ ಅಣ್ಣನವರು, ಶ್ರೀನಿವಾಸರವರು ಎಲ್ಲ ಅನ್ಯತೆ ಯಾರು ಬಯಸಬಾರ್ದು. ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಕಾರ್ಮಿಕರ ದಿನಾಚರಣೆಯನ್ನು ಮೇ ಫಸ್ಟು ಮೊದಲನೇ ದಿನವೇ ಆನೇಕಲ್ ತಾಲೂಕಲ್ಲಿ ಕಾರ್ಮಿಕರಿಗಾಗಿ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿರೋದಕ್ಕೆ ಅವರೆಲ್ಲ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ರಾಮಸಾಗರ ಶ್ರೀನಿವಾಸು ನಮ್ಮ ಜೊತೆಯಲ್ಲಿ, ಮತ್ತು ನಾನು ಆಗಲಿ ಬನ್ನಳ್ಳಿ ಅಭಿ ಆಗಲಿ ನಾವೆಲ್ಲ ಸೇರಿಕೊಂಡು, ಪುಷ್ಪರಾಜಣ್ಣವರಾಗ್ಬೋದು, ಎಲ್ಲರೂ ಸೇರಿಕೊಂಡು ಕಾರ್ಮಿಕ ದಿನಾಚರಣೆಯನ್ನು ಇಂದು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಅರ್ಥ ಆಗಬೇಕು. ನಮ್ಮದು ಹಬ್ಬ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಚರಣೆ ಮಾಡಿದ್ದಾರೆ ಅಂತ ಅವ್ರಿಗೂ ಸಹ ಅರ್ಥ ಆಗಬೇಕು. ಅವ್ರ ನೆರವಿಗೆ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಎಂದಿಗೂ ಜೊತೆ ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಶ್ರೀನಿವಾಸು ಮತ್ತು ನವೀನು, ಪುಷ್ಪರಾಜು ಇವರೆಲ್ಲರೂ ಸೇರಿ ನಾಗವೇಣಮ್ಮನವರೆಲ್ಲ ನಾಯಕತ್ವದಲ್ಲಿ ಇವತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಆಚರಣೆ ಮಾಡಿದ್ರು. ತುಂಬ ವಿಶೇಷವಾಗಿತ್ತು. ಇವತ್ತು ಊಟದ ವ್ಯವಸ್ಥೆ ಎಲ್ಲ ಕಾರ್ಮಿಕರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಕಾರ್ಮಿಕರಿಗೆ ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಸೌಕರ್ಯ
ಸಿಗ್ತಾ ಇದೆ ಅಂತೆಲ್ಲ ನಮ್ಮ ಶಾಸಕರು ಆಮೇಲೆ ವಿನಯ್ ಕುಮಾರ್ ಸೊರೆ ಅವರು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿ ಇವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಅವರಿಗೆ ನವೀನು ಮತ್ತು ಪುಷ್ಪರಾಜು, ಶ್ರೀನಿವಾಸು, ನಾಗವೇಣಿ ಅವರಿಗೆ ಧನ್ಯವಾದನ ಅರ್ಪಿಸ್ತೇನೆ. ದಿನಾಚರಣೆ ಅಂಗವಾಗಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಶಾಸಕರ ಕಡೆಯಿಂದ, ಕಾಂಗ್ರೆಸ್ ಕಡೆಯಿಂದ ಇವತ್ತು ನಮ್ಮ ನವೀನ್ ಅವರು, ಪುಷ್ಪರಾಜ್ ಅವರು, ಆಮೇಲೆ ನಮ್ಮ ಹರೀಶ್ ರವರು ಇವರೆಲ್ಲ ಸೇರಿ ಇವತ್ತು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ಇದು ಭಾಳ ವಿಶೇಷವಾದ ದಿನ ಇವತ್ತು. ಹಂಗಾಗಿ ಈ ನನ್ನ ತುಂಬ ಧನ್ಯವಾದಗಳು ಹೇಳ್ತಾ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಈ ದಿನ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ವತಿಯಿಂದ ಅತ್ತಿಬೆಲೆ ಭಾಗದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಬೆಳಗ್ಗೆಯಿಂದ ಕಾರ್ಮಿಕರ ದಿನಾಚರಣೆಯ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಮತ್ತು ವಿನಯ್ ಸೊರಕೆ ಅವರು ಬಂದು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ನನ್ನ ಯುವ ಸಹೋದರರು ಅಂತ ಹೇಳ್ಬೋದು, ನವೀನ್ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಮತ್ತು ಎಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.